ಹಂಗಾಗಿ ಬನ್ನಿ ಮನೆಗೆ ಮತ್ತು ಹಬ್ಬಕ್ಕೂ ಬನ್ನಿ ಅಂತ ಕರೆದಿದ್ದಾರೆ. ಸೊ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮುಟ್ಟು ಸಸೋದೇ ಇಲ್ಲ ಅವನು. ಫಸ್ಟ್ ಟೈಮ್ ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಬಂದು ಊಟ ಮಾಡ್ತಾ ಇದ್ದೀವಿ. ಇದು 2 ನೈಟಿ ತೊಗೊಂಡಿದ್ದೀನಿ ಆಂಟಿಗೆ. ಸ್ವಲ್ಪ ನೈಟಿ ಇರಲಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಮದಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ನಿಶಂದೊಂದು ವಿಡಿಯೋ ಇತ್ತು, ಅದು ಮುಗಿಸಿ ಅವಳು ಕಾಲೇಜಿಗೆ ಹೊರಟ್ಲು. ಈಗ ನಾನು ಹೋಗಿ ಸ್ವಲ್ಪ ಮನೆಗೆಲ್ಲ ಐಟಮ್ಸ್ ತೊಗೊಂಡು ಬಂದೆ. ಅಂದರೆ ಸೊಪ್ಪು, ತರಕಾರಿ, ಹಾಲು, ಮೊಸರು ಎಲ್ಲ. ಸೊ ಏನಾಗಿದೆ ಇಲ್ಲಿ ವಿಷಯ ಅಂದರೆ ನಮ್ಮ ಮನೆಯಲ್ಲಿ ಹೇಳ್ತೀನಿ ಬನ್ನಿ. ಗುಂಡಾ ಬಾ ಒಳಗೆ. ಮಂಗ್ಲಮ್ಮ ಏನು ಮಾಡ್ತಾ ಇದ್ದೀರಾ? ನೆನ್ನೆ ಕ್ಲೀನ್ ಮಾಡಿದ್ರಿ ಅಲ್ವಾ ನಿಶನ್ ರೂಮು? ಮತ್ತೆ ಕ್ಲೀನ್ ಮಾಡ್ತಿದ್ದೀರಾ? ಇಲ್ಲಿ ಏನು ಟೈಮ್ ಪಾಸಾ? ಜಾಸ್ತಿ ನನ್ನ ಪಾತ್ರೆ ಹಾಕಿಲ್ಲ ಅಂದ್ಬಿಟ್ಟು ನಮ್ಮ ರೂಮ್ ಫುಲ್ ಗಲೀಜಾಗ್ಬಿಟ್ಟೈತೆ. ಮೇಲೆ ಒಂಚೂರು ಕ್ಲೀನ್ ಮಾಡಿ. ಹಂಗೆ ಜಾಸ್ತಿ ಇಲ್ಲೇ ಇರ್ತಾರೆ, ಹಂಗಾಗಿ ಜಾಸ್ತಿ ಕೂದಲು ಇಲ್ಲೇ. ತೋರಿಸಿ ನಮ್ಮ ಗಜಪ್ಪಡೆದು ಕೂದಲನ್ನ ನೋಡಿ ಫ್ರೆಂಡ್ಸ್. ಕಪ್ಪುಗಿರೋದೆಲ್ಲ ಚಂಪು ಕೂದಲು, ಬಿಳಿಗಿರೋದೆಲ್ಲ ಗುಂಡನ ಕೂದಲು. ಲಕ್ಕಿದು ಮಿಕ್ಸ್. ಸೊ ನಮ್ಮನೆ ಪರಿಸ್ಥಿತಿ ಏನಾಗಿದೆ ಅಂದರೆ ಫ್ರಿಡ್ಜ್ ಕೆಟ್ಟೋಗಿದೆ. ಇಲ್ಲಿ ನೋಡಿ ಅದಕ್ಕೆ ಏನೂ ಇಟ್ಟಿಲ್ಲ, ಫುಲ್ಲು ಗಲೀಜಾಗಿದೆ. ಜಸ್ಟ್ ಪೌಡರ್ ಒಂದು ಇಟ್ಟಿದ್ದೀವಿ. ಕೂಲ್ ಆಗ್ತಾ ಇಲ್ಲ, ಕೂಲಿಂಗ್ ಒಳಗಿತ್ತು. ಸೊ 5,000 ಕೊಟ್ಟು ಕೂಲಿಂಗ್ ಹಾಕ್ಸಿದ್ರು. ಈ ಫ್ರಿಡ್ಜನ್ನು ತಗೊಂಡು ಎಷ್ಟು ವರ್ಷ ಆಗಿದೆ ನಿಕ್ಕಿ? 16 ವರ್ಷದಿಂದ ಇದೆ ಅಂತೆ ಈ ಫ್ರಿಡ್ಜು ಇವ್ರ ಮನೇಲಿ. ಇವ್ರು ಈಗ ಜಿಮ್ಗೆ ಹೋಗಿ ಬಂದು ಕೂತಿದ್ದಾರೆ. ಸೊ ಅದಕ್ಕೆ ನಾವು ಈಗ ಒಂದು ಫ್ರಿಡ್ಜನ್ನ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೀವಿ. ಬಿಕಾಸ್ ಬೇಕೇ ಬೇಕು. ಗುಂಡ ಚಂಪುಗೆ ಹಾಲು ಮೊಸರು ತಂದರೆ, ಇಲ್ಲ ನಮ್ಗೆ ಹಾಲು ಮೊಸರು ತಂದರೆ ಇಡೋಕ್ಕಾಗ್ತಾ ಇಲ್ಲ, ಒಡೆದೋಗ್ತಾಯಿದೆ, ಹಾಳಾಗ್ತಾಯಿದೆ ಐಟಮ್ಸ್ ಎಲ್ಲ. ಆ್ಯಂಡ್ ಇಷ್ಟು ತರಕಾರಿ, ಇಷ್ಟು ಸೊಪ್ಪೆಲ್ಲ ತಂದಿದ್ದೀನಿ ಇವಾಗ ಹೋಗಿ, ಏನು ಇಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಆಂಟಿ ಎಲ್ಲ ಇಲ್ಲೇ ಆಚೆನೇ ಇಟ್ಟಿದ್ರು ನೆನ್ನೆ. ಇವಾಗೆಲ್ಲ ಹಾಳಾಗಿ ಎಷ್ಟೊಂದು ಡಸ್ಟ್ಬಿನ್ಗೆ ಹಾಕಿದ್ದಾಯಿತು. ಸೊ ಹಂಗಾಗಿ ಈಗ ಸದ್ಯಕ್ಕೆ ಒಂದು ನಾರ್ಮಲ್ ಆಗಿರೋದು ತೊಗೊಳ್ಳೋಣ ಅಂತ ನಾನು ಅನ್ಕೋತಾ ಇದ್ದೀನಿ. ಅಷ್ಟು ತುಂಬ ದೊಡ್ಡದೆಲ್ಲ ಏನು ಬೇಡ ಅಂತ, ಯಾಕಂದರೆ ನಮ್ಮದು ಬೇರೆ ಪ್ಲ್ಯಾನ್ಸ್ ಇದೆ ಮುಂದೆ. ಸೊ ಹಂಗಾಗಿ ಆವಾಗ ತುಂಬ ಚೆನ್ನಾಗಿರೋದು ಲಕ್ಸುರಿ ಆಗಿರೋದು ತೊಗೊಳ್ಳೋಣ ಅಂತ. ಇವಾಗ ಸದ್ಯಕ್ಕೆ ಸಿಂಪಲ್ ಆಗಿರೋದೇ ತೊಗೋತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆನೇ ಅಂದ್ಕೊಂಡೆ ತೊಗೊಬಿಡೋಣ ಫ್ರಿಡ್ಜ್ ಅಂತ. ಆಮೇಲೆ ಆಂಟಿ ಅಂದರು ಯಾಕೆ ಬೇಡ ಇದನ್ನೇ ರೆಡಿ ಮಾಡಿಸಿ ಅಂತ. ಮತ್ತೆ ರೆಡಿ ಮಾಡಿಸ್ತಾನೆ ಇದ್ದರೆ ಅದು ಹಾಳಾಗ್ತಾನೆ ಇದೆ. 2 ಸಲ ಏನೋ ಇವರು ಕೂಲಿಂಗ್ ಹಾಕ್ಸಿದ್ದು. ಸೊ ಹಂಗಾಗಿ ಸುಮ್ಮನೆ ಯಾಕೆ ಹೊಸದೇ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಹೊಸದೇ ತೊಗೋಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಬಾ, ಇವ್ರ ಹೈಟಿಗೆ ನಾನು ಮ್ಯಾಚ್ ಮಾಡಬೇಕಾ? ಸೊ ನಿಮ್ಮ ಹೆಸರು? ಚಂದನ್ ಅಂತ. ಸೊ ಇವ್ರ ತಂಗಿನೂ ಬಂದಿದ್ದಾರೆ. ಅವ್ರ ತಂಗಿನ ತೋರ್ಸಂಗಿಲ್ಲ ಅಂತೆ, ತುಂಬ ಪ್ರೀತಿಯಾಗಿದ್ದಾರೆ. ಸೊ ಇವರು ಮೈಸೂರವರೇನೆ. ಏನಪ್ಪ ನಡೀತಾರೆ? ಅದು ಏನಪ್ಪ ಕೇಳಿಸ್ತಾ? ಅವ್ರ ತಂಗಿ. ಸೊ ಇವ್ರ ವೈಫು ಪ್ರೆಗ್ನೆಂಟ್ ಅಂತೆ. ಸೊ ಹಂಗಾಗಿ ಬನ್ನಿ ಮನೆಗೆ ಮತ್ತು ಹಬ್ಬಕ್ಕೂ ಬನ್ನಿ ಅಂತ ಕರೆದಿದ್ದಾರೆ. ಸೊ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಿಲ್ಸು ಮಾತಾಡಿಸ್ತಾ ಇದ್ದೀರ ಅಂತೇಳಿ ಕೂತ್ಕೊಳ್ಳಿ. ಇಷ್ಟೊತ್ತರೆಗೂ ಕೂತಿದ್ರು. ಕಾಫಿ ಆಗಿತ್ತು? ಕಾಫಿ ಸೂಪರ್ ಆಗಿತ್ತು. ಮತ್ತೆ ನಿಮ್ಮ ಮನೆ ವಾತಾವರಣ ವೈಬ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತೆ ನೀವು ಚೆನ್ನಾಗಿ ಮಾತಾಡ್ತೀರಾ. ನಿಖಿಲನವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮುಂತನವರು ತುಂಬಾ ಚೆನ್ನಾಗಿ ನಗ್ತಾರೆ. ನನಗೆ ಆ ಫುಲ್ಲು ನಿಮ್ಮ ಮನೆ ಎಲ್ಲ ತುಂಬಾ ಇಷ್ಟ ಆಯ್ತು. ನಮ್ ಏರಿಯಾದಲ್ಲಿ ಹುಲಿಯಮ್ಮನ್ ಜಾತ್ರೆ ನಡೀತೈತೆ, ಅದನ್ನ ತೋರ್ಸ್ಬೇಕು ನಿಮ್ಗೆ. ನೀವು ಹಬ್ಬಕ್ಕೆ ಬರ್ಬೇಕು ಅಂತ ನಿಮ್ಗೆ ಇನ್ವೈಟ್ ಮಾಡಕ್ ಬಂದಿದ್ದೀನಿ. ಇವಾಗ ನೀವು ಹಬ್ಬಕ್ಕೆ ಬನ್ನಿ, ಆಮೇಲೆ ನಾನು ಹಬ್ಬದ ಫುಲ್ ಡೀಟೇಲ್ಸ್ ನಿಮ್ಗೆ ಹೇಳ್ತೀನಿ. ಸರಿ, ಓಕೆ. ನಾನ್ ವೆಜ್ ಊಟ ಅಂತ ಚೆನ್ನಾಗಿ ಬಾರಿಸ್ಕೊಂಡು ಅವ್ರ ವೈಫ್ನ ಮಾತಾಡಿಸ್ಕೊಂಡು, ಪಾಪ ಪ್ರೆಗ್ನೆಂಟ್ ಇದ್ದಾರೆ ಅವರು. ಸೊ ಅವರು ನನ್ನ ನೋಡಬೇಕು ಅಂತಲೇ ಅಂದ್ರಂತೆ. ಸೊ ಹಾಗಾಗಿ ಮನೆಗೆ ಬಂದು ಇನ್ವೈಟ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮಧ್ಯಾಹ್ನ ಮೇಲೆ. ಪಾಪ ಪ್ರೆಗ್ನೆಂಟ್ ಅಂದಮೇಲೆ ಅವರು ಪ್ರತಿ ತಿಂಗಳು ಅವ್ರದ್ದು ಒಂದೊಂದು ಬೈಕೇನ ಫುಲ್ಫಿಲ್ ಮಾಡ್ತಿದ್ದಾರಂತೆ ಇವ್ರ ಅಣ್ಣ, ಇವ್ರ ವೈಫೇನೆ. ಸೊ ಹಂಗಾಗಿ ಈಗ ಅವ್ರಿಗೆ 4 months ಅಂತೆ. ಸೊ ನೋಡೋಣ, ಮಧ್ಯಾಹ್ನ ಹೋದಾಗ ಆದರೆ ನಾನು ವಿಡಿಯೋ ಮಾಡ್ತೀನಿ. ಸೊ ಪ್ರೆಗ್ನೆಂಟ್ ಅಂದಮೇಲೆ ಹೋಗಲೇಬೇಕು. ಸೊ ಹೋಗ್ತೀನಿ ಗೈಸ್. ಗುಂಡಂಗೆ ಇವತ್ತು ಹೇರ್ ಕಟ್ ನಡೀತಾ ಇದೆ. ಹಂಗಾಗಿ ಇವನು ಹೇರ್ ಕಟ್ ಮಾಡಿಸ್ಕೊಳ್ಳಲ್ಲ. ನೋಡಬೇಕು, ಮೌತ್ಗೆ ಕ್ಯಾಪ್ ಹಾಕಿ ಏನಾದರೂ ಒಂದು ಸರ್ಕಸ್ ಮಾಡಿ ಹೇರ್ ಕಟ್ ಮಾಡಿಸ್ಬೇಕು. ಸಮ್ಮರಲ್ಲ, ತುಂಬ ಉದುರ್ತಾ ಇದೆ. ಪಾಪ ಮಂಗ್ಲಮ್ಮವ್ರಿಗೂ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಇಲ್ಲಿ ನೋಡಿ, ಆಗಲೇ ಕೂದಲು ಎಷ್ಟು ಬಿದ್ದಿದೆ.
ಸಮ್ಮರ್ ಆಗಿರೋದ್ರಿಂದ ಕಟ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ. ಖುಷಿ ಯಾರಿಗೆ ಬೇಡ, ಖುಷಿ ಚಂಪಪ್ಪಂಗೆ, ಗುಂಡುಂಗೆ. ಚಂಪು ಪಪ್ಪ ಅಲ್ಲಿ ಒಳಗಡೆ ಹೋದ. ಯಸ್ ಗುಂಡ ಗುಂಡ ಇಲ್ಲೋಡು. ಪೆಟ್ ಓನರ್ಸ್ ಲೈಫ್ ನೋಡಿ ಗೈಸ್, ಹಿಂಗೆ ಎಲ್ಲ ಕಡೆ ತೊಡೆ ಮೇಲೆ ಹಾಕಿ ಅಮ್ಕಿ ಕುತ್ಕೊಬಿಟ್ಟ ಬಂದಿದೀವಿ. ಈಗ ನಾವು ಬಂದಿರೋದು ನಮ್ಮ ಬಾವ ಅವರ ಅಂಗಡಿಗೆ. ಬಾವ ಮೂತಿಗೆ ಕ್ಯಾಪ್ ಹಾಕ್ಬಿಟ್ಟು ಮಾಡ್ತೀನಿ ಅಂತ ಮಾಡ್ತಾರ, ಧೈರ್ಯ ಮಾಡಿ. ಅಯ್ಯೋ ಛೆ ಹುಳ ಇದ್ಯಾ? ನೋಡ್ಬಿಡ ನೀನ್ ಮಲ್ಕೊಳಪ್ಪ ತಂದೆ. ಎಷ್ಟು ಕೂದ್ಲು. ಗುಡ್ ಬಾಯ್. ಅಣ್ಣ ನೀನ್ ನಂಗೆ ಮಾತಾಡ್ಸ್ತಾ ಇರು ಮುಂದೆ. ಹಾ ಬಾವ ಎಲ್ಲ ಡಾಗ್ಸ್ಗೂ ಮಾಡ್ತೀರಾ? ಕಿರಿಕಿದ್ರೆ ಮೌತ್ ಕ್ಯಾಪ್ ಅಂದ್ರೆ ಎಲಿಜಬೆತ್ ಕಲರ್ ಹಾಕಿ ಮತ್ತೆ ಓನರ್ಗಳು ಸಪೋರ್ಟ್ ಮಾಡಬೇಕು. ಓನರ್ ಸಪೋರ್ಟ್ ಇಲ್ಲ ಅಂದ್ರೆ ಕಷ್ಟ. ಟಿಕ್ಸ್ ಇದಾವ? ಕೂದ್ಲಿರೋದ್ರಿಂದ ಕಾಣೋದೇ ಇಲ್ಲ ನೋಡಿ. ಮುಟ್ಟು ಸಸದೇ ಇಲ್ಲ ಅವನು. ಕೆಂಪಗಾಗ್ಬಿಟ್ಟವನೆ. ಸ್ನಾನ ಮಾಡ್ಸಕ್ಕೆ ಏನು ಕೂದಲೇ ಇರಲಿಲ್ಲ, ಹಸುವಿನ ನೀರು ಇದ. ಸೊ ಇವಾಗ ನಿಖಿಲ್ ಅವರು ಹೇರ್ ಕಟ್ ಮಾಡ್ಸಕ್ಕೆ ಹೋಗ್ತಾ ಇದ್ದಾರೆ, ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. 1:30 ಆಗಿದೆ. ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗೋಷ್ಟರಲ್ಲಿ ಆಗುತ್ತೆ ಟೈಮು. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಅಷ್ಟು ಪ್ರೀತಿಯಿಂದ ಪ್ರಾಮಿಸ್ ಎಲ್ಲ ಇಟ್ಸ್ಕೊಂಡು ಬರಲೇಬೇಕು ಅಂತ. ಪಾಪ ಅವರು ಮನೆಗೆ ಹೋದ್ಮೇಲೂ ಮುತ್ತಣ್ಣಂಗೆ ಕಾಲ್ ಮಾಡಿದ್ದಾರೆ ಬನ್ನಿ ಬನ್ನಿ ಅಂತ. ಆ್ಯಂಡ್ ಲಾಸ್ಟ್ ಟೈಮು ನಮಗೆ ಫ್ರೇಮ್ ಕೊಟ್ಟು ಹೋಗೋಕ್ಕೆ ಬಂದಿದ್ರಲ್ಲ, ಅವರು ಬಂದಿದ್ದ ವಿಡಿಯೋದಲ್ಲಿ, ನಿಶಿನ್ ವಿಡಿಯೋದಲ್ಲಿ ಸಾಕಷ್ಟು ಜನ ಯಾಕೆ ನಿಲ್ಲಿಸು ಮಾತಾಡ್ಸಿದ್ದೀರಾ ಅವ್ರನ್ನ ಅಂತೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ನಾವು ಯಾರನ್ನೂ ನಿಲ್ಲಿಸಿ ಮಾತಾಡ್ಸಲ್ಲ. ಫಸ್ಟ್ ಆಫ್ ಆಲು ವಿಡಿಯೋ ಮಾಡಬೇಕು ಅಂತ ಅಂದಾಗ ಅವರು ಎದ್ದು ನಿಂತಿದ್ರು ಅಷ್ಟೇ. ಆ್ಯಂಡ್ ಒಂದ್ಸಲ ನಾನು ಓಪನ್ ಮಾಡ್ತೀನಲ್ಲ ಅಂತ ಬಂದು ಪಕ್ಕದಲ್ಲಿ ನಿಂತ್ಕೊಂಡ್ರು ಅಷ್ಟೇ ಹೊರತು ನಾವು ನಿಂತ್ಕೊಂಡು ಮಾತಾಡ್ಸಿಲ್ಲ. ಹೋಗ್ಬೇಕಾದ್ರೆ ನಾನೇ ಫ್ರೂಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ದೀನಿ ಅವರಿಗೆ. ಅವ್ರು ಕೂತಿದ್ರು ಇಲ್ಲೇ, ಜ್ಯೂಸ್ ಎಲ್ಲ ಕೊಟ್ವಿ, ಕುಡಿದ್ರು. ಅದು ಓಪನ್ ಮಾಡೋವಾಗ ವಿಡಿಯೋ ಮಾಡೋವಾಗ ಬಂದು ನಿಂತಿದ್ರು ಅಷ್ಟೇ. ಸೊ ಇವ್ರೂ ಅಷ್ಟೇ ಕೂರಿಸಿ ನಾವು ಯಾರನ್ನೇ ಬಂದು ನಮ್ಮ ಮನೆಗೆ ಟ್ರೀಟ್ ಮಾಡೇ ಕಳಿಸೋದು. ಸೊ ಈಗ ನಾವು ಅಲ್ಲಿಗೆ ಹೊರಟಿದ್ದೇವೆ. ಸೊ ಟೈಮ್ ಎಷ್ಟಣ್ಣ? ಟೈಮು 2:08. 2:08? 3:05 ಕಣಣ್ಣ. 3:05 ನಿಜವಾಗ್ಲೂ? ಹಾಂ. ಅಣ್ಣ ಫುಲ್ ಮೆಂಚಿಂಗ್. ಸೊ ನಾವು ಹೋಗ್ತಾ ಇದೀವಿ. ಆನ್ ದ ವೇ ಹೋಗ್ತಾ ಹಂಗೆ ಒಂದೇನಾದರೂ ಗಿಡ ತೊಗೊಂಡೋಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾವ ಗಿಡ ಸಿಗುತ್ತೆ ಅದು ತೊಗೊಂಡೋಗಿ ಕೊಟ್ಟು ಎಲ್ಲರನ್ನು ಮಾತಾಡಿಸ್ಕೊಂಡು ಬರುವ. ಬನ್ನಿ ಹೋಗೋಣ. ಹೋಗುವ. ಏನು ಹೇರ್ ಸ್ಟೈಲ್ ಸಾಕಾದ ಕಾಣ್ತಾ ಇದ್ದೀರಾ. ಈಗ ನಾನು ಈ ಪ್ಲಾಂಟ್ಸ್ ತೊಗೊಂಡಿದ್ದೀನಿ ಆ್ಯಸ್ ಎ ಗಿಫ್ಟಾಗಿ ಆಂಟಿ ಅಂಗಡಿಲಿ. ಆಂಟಿ ಊಟ ಮಾಡ್ತಾರೆ. ಸೊ ಇದೆಲ್ಲ ನೋಡಿಕೊಂಡು ಹೋಗಿದ್ದೀನಿ. ನಾನು ಬಂದು ತೊಗೊತೀನಿ ಮನೆಗೆ. ಈಗ ಒಂದು ಕಾಫಿಯನ್ನು ಕುಡಿಯುತ್ತಿದ್ದೇವೆ. ರಿಫ್ರೆಶ್ಮೆಂಟಲ್ಲಿ ನಾನು ಕುಡಿದು ತಿಂದು ತುಂಬ ದಿನನೇ ಆಗಿತ್ತು. ಸೊ ನಮಗೊಂದು ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಹಂಗೆ ಒಂದು ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಇವರು ಬಜ್ಜಿ ತಿಂತಾ ಇದ್ದಾರೆ ಇವರಿಬ್ರು. ಮುತ್ತರಾಜ್ ಹೌದಾ? ಟೈಮ್ ಎಷ್ಟು? ಇಲ್ಲೇ ಬಜ್ಜಿ ತಿನ್ಕೊಂಡು ಅಲ್ಲಿ ಏನು ಊಟ ಮಾಡ್ತೀರಾ? ಊಟ ಮಾಡಕ್ಕೆ ಯಾರು ಇದಾರ? ಅವ್ರು ಬಂದ್ಬಿಟ್ಟು ನಿಮ್ಗೆ ಹೇಳಿದ್ರಲ್ಲ, ನಿಮ್ಗೆ ನಾಟಿ ಕೋಳಿ ಸಾಂಬಾರ್ ಇಷ್ಟ ಅಲ್ವಾ, ಶಾವಿಗೆ ಇಷ್ಟ ಅಲ್ವಾ? ಫಸ್ಟ್ ಟೈಮ್ ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಬಂದು ಊಟ ಮಾಡ್ತಾ ಇದ್ದೀವಿ. ಬಂದಿದ ತಕ್ಷಣ ಡೈರೆಕ್ಟ್ ಊಟ ಹಾಕೊಟ್ಬಿಟ್ರು. ನೋಡಿ ನಿಮ್ಮ ಫೇವ್ರೆಟ್ ಕೈಮಾ ಊಟ ಹೇಗಿದೆ? ನಾಟಿ ಕೋಳಿ ಸಾಂಬಾರು. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು, ದೇವಸ್ಥಾನದ ಹತ್ರ ಅಂತೂ ಕಾಲಿಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ.
ಯಾರ್ಯಾರೆಲ್ಲ ನಮ್ಮನ್ನ ಮಾತಾಡ್ಸಕ್ ಬಂದಿದ್ರು ನಿಕ್ಕಿ ಎಲ್ಲರೂ ಹಿಂಗ್ ಹಿಡ್ಕೊಂಡು ವ್ಲಾಗ್ ಮಾಡೋದೇನೆ. ಎಲ್ಲರೂ ಬಂದು ಮಾತಾಡ್ಸೋದೆ ಹಾಯ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ, ಹಾಯ್ ಮಾಡಿ ಯೂಟ್ಯೂಬ್ ಚಾನಲ್. ನನಗೊಂದು ಕ್ಷಣ ಬ್ಲ್ಯಾಂಕ್ ಆಗೋದೆ ನಾನು. ಆಮೇಲೆ ಜಾಸ್ತಿ ಜನ ಇದ್ರು, ಸೊ ಹಂಗಾಗಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅವ್ರು ನನಗೆ ಅಂತ ಆಶ್ರಮಕ್ಕೋಮೆಲ್ಲ ಕೊಟ್ಟು ಪಾಪ ಒಂದು ಸ್ಯಾರಿ ಕೂಡ ಕೊಟ್ಟರು. ಆ್ಯಂಡ್ ಅವ್ರ ಅದಕ್ಕೆ ತುಂಬಾ ಸೈಲೆಂಟ್ ಮತ್ತು ಸಾಫ್ಟ್, ಸೊ ಹಂಗಾಗಿ ಅವ್ರನ್ನ ತೋರ್ಸೋಕ್ಕಾಗಲಿಲ್ಲ. ಹೇಳಿದ್ದೀನಿ ಮಗು ಆದ್ಮೇಲೆ ಬರ್ತೀನಿ ಅಂತ. ಸೊ ಅದು ಒಂದೇ ರೀಸನ್ಗೆ ನಾನು ಹೋಗಿದ್ದು, ಪ್ರೆಗ್ನೆಂಟ್ ಲೇಡಿ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿತ್ತು. ಇವಾಗ ಊಟ ಮಾಡಿಕೊಂಡು ಹೋಗುತ್ತಾ ಇದ್ದೇವೆ. ಹೇಗನ್ನಿಸ್ತು? ಇವರಂತೂ ದೇವಸ್ಥಾನ ಹತ್ರ ಬರಲಿಲ್ಲ, ಆಚೆನೇ ಇದ್ರು. ನಾನು ಮತ್ತು ದೇವಸ್ಥಾನದ ಒಳಗಡೆ ಹೋಗಿದ್ವಿ ಅಲ್ಲ. ಚೆನ್ನಾಗಿತ್ತು. ಫುಲ್ ಮರಿ ಹೊಡೆದು ಹಳ್ಳಿ ವೈಬ್ಸ್ ಚೆನ್ನಾಗಿತ್ತು. ಗೈಸ್, ಇದು 2 ನೈಟಿ ತಗೊಂಡಿದ್ದೀನಿ ಆಂಟಿಗೆ. ಹತ್ರ ಸ್ವಲ್ಪ ನೈಟಿ ಇರಲಿಲ್ಲ, ಹಾಗಾಗಿ ನೈಟಿ ನೋಡಿದೆ ತಗೊಬಿಡೋಣ ಅಂತ ತಗೊಂಡಿದ್ದೀನಿ. ಇದು ಹೆಂಗೋ ಮಡ್ಚ್ಕೊಟ್ರಲ್ಲ ಅವರು, ಕೊಡೋವ್ರಿಗೆ ಮಾಡಿಸ್ಕೊಡ್ತಾರೆ. ಇನ್ನೊಂದ್ಸಲ ಕೊಡಿ. ಕ್ವಾಲಿಟಿ ಬೆಸ್ಟ್. ಅವ್ರು ಜಾಸ್ತಿ ನೈಟಿ ಹಾಕಲ್ಲ, ಯಾವಾಗಾರ ಸಮಟೈಮ್ಸ್ ಹಾಕ್ತಾರೆ, ಯಾವಾಗಲೂ ಚೂಡಿ ಆ ಥರ ಹಾಕ್ತಾರೆ. ಮನೇಲಿ ಇದ್ದಾಗ ನೈಟಿ ಹಾಕೊಳ್ತಾರೆ. ठंडा कपड़ा है. ಅಂತೂ ಇಂತೂ ಗ್ಲಾಸ್ಗೆ ಫೋನ್ಗೆ ಗ್ಲಾಸ್ ಹಾಕೋ ಟೈಮು ಇಲ್ಲಿತ್ತು ಅನ್ಸುತ್ತೆ. ಹಂಗಾಗಿ ಇವಾಗ ಗ್ಲಾಸ್ಗೆ ಫೋನ್ಗೆ ಗ್ಲಾಸ್ ಹಾಕ್ಸ್ತಾ ಇದ್ದಾರೆ. ಪುಟ್ಟಣ್ಣ ನೀನೇನ್ ಮಾಡ್ತಾ ಇದೀಯಾ? ಫೋನ್ ಪೌಚು. ಯಾರ್ದು? ಪ್ಲಸ್ 10T. ನಿಂದ? ಹೌದಾ, ತಗೋತಿ? ನೋಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್. ಸೊ ನೆನ್ನೆ ಅಲ್ಲಿಂದ ಬಂದು ಕುಕ್ ಮಾಡಿ ರಾತ್ರಿ ಊಟ ಮಾಡಿ ಎಲ್ಲರೂ ಮಲಗಿದ್ವಿ. ಸೊ ಇವತ್ತು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ದಿನ. ಸೊ ಬೆಳಗ್ಗೆನೇ ಎದ್ದು ಮನೇಲಿ ನೈವೇದ್ಯ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಥರ್ಸ್ಡೇ ಬ್ಲೆಸ್ಸಿಂಗ್ಸ್ನ ತೊಗೊಂಡಾಯಿತು. ಸೊ ಅದೆಲ್ಲ ನಾನೇನು ಕ್ಯಾಪ್ಚರ್ ಮಾಡಲಿಲ್ಲ, ಯಾಕಂದರೆ ಈ ವ್ಲಾಗಲ್ಲೆಲ್ಲ ನಾನ್ ವೆಜ್ದೆಲ್ಲ ಇತ್ತಲ್ವ. ಸೊ ಹಾಗಾಗಿ ನಾನು ಅದನ್ನು ಹಾಕಕ್ಕೆ ಹೋಗಲಿಲ್ಲ. ಚೆನ್ನಾಗಿತ್ತು ಇವತ್ತಿನ ದಿನ, ಒಂಥರ ಪಾಸಿಟಿವ್ ಫೀಲಿಂಗ್. ನಾನು ಮತ್ತು ನಿಖಿಲ್ ಅವರು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಆ್ಯಂಡ್ ಇವಾಗ ನಾನು ಚನ್ನಪಟ್ಟಣ ಹತ್ರ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ನಂದು ಪಾಸ್ಪೋರ್ಟ್ ವೆರಿಫಿಕೇಷನ್ ಇತ್ತು ಇವತ್ತು. ನಾನು 1 ವೀಕ್ ಬ್ಯಾಕ್ ಅಪ್ಲೈ ಮಾಡಿಸಿದ್ದೆ. ಸೊ ನಂದು ಅಡ್ರೆಸ್ ಇರೋದೆಲ್ಲ ಮದುವೆಗೂ ಮುಂಚೆ ಇರೋದೆಲ್ಲ ನಮ್ಮ ತಂದೆ ಮನೆ ಅಡ್ರೆಸ್ ಅಲ್ಲ, ನಾನು ಇನ್ನೂ ಏನೂ ಚೇಂಜ್ ಮಾಡಿಸಿರ್ಲಿಲ್ಲ. ಸೊ ಹಾಗಾಗಿ ಅದೇ ಅಡ್ರೆಸ್ಸಲ್ಲೇ ಪಾಸ್ಪೋರ್ಟ್ ಅಪ್ಲೈ ಮಾಡಿಸಿದೆ. ಹಾಗಾಗಿ ಇವತ್ತು ಏನು ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ವೆರಿಫಿಕೇಷನ್ಗೆ. ನಾನು ಮತ್ತು ನಿಖಿಲ್ ಅವರು ಆನ್ ದ ವೇ ಹೋಗ್ತಾ ಇದ್ದೀವಿ. ಮುತ್ತಣ್ಣ ಮನೇಲಿದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. ನಿಶುಂಗ್ ಇವತ್ತು ಇಂಟರ್ನಲ್ಸು. ಹಾಗೆ ನಾವು ನಾಳಿದ್ದು ಶನಿವಾರ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ, ನಾವು 5 ಜನ. ಸೊ ಹಂಗಾಗಿ ತುಂಬ ತಿರುಗಾಡೋದೇ ಆಗಿದೆ. ಮತ್ತೆ ನಾನು ಅದು ಮುಗಿಸ್ಕೊಂಡು ಮತ್ತೆ ಮಂತ್ರಾಲಯ ಹೋಗ್ತಾ ಇದ್ದೀನಿ. ನಾನು ಮಂತ್ರಾಲಯ ಅಂದರೆ ಯಾರೇ ಕರೆದ್ರು ಯಾವಾಗಲೇ ಕರೆದ್ರು ಇಲ್ಲ ಬರಲ್ಲ ಅಂತ ಹೇಳಲ್ಲ. ನಾನು ವರ್ಷಕ್ಕೆ ಅದು ಎಷ್ಟು ಸಲ ಹೋಗ್ತೀನಿ ಮಂತ್ರಾಲಯಗೆ. ಸೊ ಹಾಗಾಗಿ ಮತ್ತೆ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಚೆನ್ನಾಗಿತ್ತು ಇವತ್ತಿನ ದಿನ. ಇವತ್ತು ಹೋಗಿ 3 ಗಂಟೆ ಆಗಿದೆ ಟೈಮು, ಅದೆಲ್ಲ ಮುಗಿಸ್ಕೊಂಡು ಬರುವ ಬನ್ನಿ. ಓಕೆ ಗೈಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವಾಗ ಟೈಮ್ 6 ಗಂಟೆ ಆಗಿದೆ. ಸೊ ಪಾಸ್ಪೋರ್ಟ್ ಕೆಲಸ ಎಲ್ಲ ಮುಗಿಸಿ 2 ಅವರ್ ಕಾದು, ಸ್ವಲ್ಪ ಇವತ್ತು ಕ್ರೌಡ್ ಇದ್ದರು. ಸೊ ಹಾಗಾಗಿ ಕಾದು ಮಾಡಿಸಿ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ